ಸಿದ್ದರಾಮಯ್ಯನವರು ಕೂಡ ಅವರ ಕುರ್ಚಿಗೋಸ್ಕರ ಈ ಒಂದು ಮತ್ತೆ ಒಂದು ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಜನ ಮತ್ತೆ ಜಾತಿ ಗಣತಿಯ ಬಗ್ಗೆ ಒಂದು ಸಭೆಯನ್ನು ನಾವು ಬಂದಿದ್ದೀವಿ. ಹಿಂದೆ ಕೂಡ ಬೆಂಗಳೂರು ಮಹಾನಗರದಲ್ಲಿ ಒಂದು ದುಂಡು ಮೇಜಿನ ಸಭೆ ಆಯಿತು. ಅಲ್ಲಿ ವಿಷ್ಣುಕಾಂತ್ ಚತ್ಪಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಚೆನ್ನಾಗಿ ನಡೀತು. ಅದಾದಮೇಲೆ ಭಾರತೀಯ ವಿದ್ಯಾಭವನಲ್ಲಿ ನ್ಯಾಯಮೂರ್ತಿಗಳಾದ ನಿವೃತ್ತ ನ್ಯಾಯಮೂರ್ತಿಗಳಾದ ನಮ್ಮ ಭಕ್ತವತ್ಸಲಂ ಅವರು ಮತ್ತು ಕೇಂದ್ರ ಮಂತ್ರಿಗಳಾದಂತಹ ಭೂಪೇಂದರ್ ಯಾದವ್ ಅವರು, ಮುಕ್ಕಡಪ್ಪನವರು ಇವರ ಒಂದು ನೇತೃತ್ವದಲ್ಲಿ ಒಂದು ಒಳ್ಳೆಯ ಸಭೆ ಕೂಡ ಆಯಿತು. ಒಟ್ಟಾರೆ ಏನಾಗಿದೆ, ಇವತ್ತು 94 ವರ್ಷಗಳ ನಂತರ ಜಾತಿ ಮತ್ತು ಜನಗಣತಿಯ ಒಂದು ಸಮೀಕ್ಷೆ ನಡೆಸಲಿಕ್ಕೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಏನೊಂದು ಅನುಮೋದನೆ ಕೊಟ್ಟಿದ್ದಕ್ಕೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಕಾಂಗ್ರೆಸ್ ಸರ್ಕಾರ ಈ ಒಂದು 10 ವರ್ಷಕ್ಕೆ ಒಮ್ಮೆ ಈ ಒಂದು ಸಮೀಕ್ಷೆ ನಡಿಬೇಕಾಗಿದ್ದು. ಕಾಂಗ್ರೆಸ್ ಅವರು ಈ ಒಂದು 77-78 ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯವನ್ನು, 60 ವರ್ಷಗಳ ಕಾಲ ಅವರೇ ಅಧಿಕಾರದಲ್ಲಿದ್ದು ಕೂಡ 10 ವರ್ಷಕ್ಕೊಂದ್ಸತಿ ಈ ಒಂದು ಸಮೀಕ್ಷೆಯನ್ನು ಮಾಡಲಿಲ್ಲ. ನರೇಂದ್ರ ಮೋದಿ ಅವರ ಒಂದು ಸರ್ಕಾರ ಇವತ್ತು ಮಾಡಿರೋದಕ್ಕೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇದ್ರ ಜೊತೆಗೆ ರಾಜ್ಯದಲ್ಲಿ ಯಾವಾಗ ಸಿದ್ದರಾಮಯ್ಯನವರ ಒಂದು ಕುರ್ಚಿ ಅಲ್ಲಾಡಿಸ್ತೋ ಆವಾಗ ಜಾತಿಯ ಸಮೀಕ್ಷೆ ಬಗ್ಗೆ ಕಳೆದ 2 ವರ್ಷಗಳಿಂದ ಹೇಳಿ ಒಂದು ಸುಮಾರು 2-3 ಸತಿ ಅದನ್ನು ಮಂಡನೆ ಮಾಡ್ತಿರ್ತೇವೆ. ಕ್ಯಾಬಿನೆಟ್ ಕೂಡ ತೊಗೊಂಡೋಗಿ ಅದನ್ನು ಮಂಡನೆ ಮಾಡ್ತಿರೋ ಜನಗಳಿಗೆ ಇವತ್ತು ಅವರ ಒಂದು ದೆಹಲಿಗೆ ಹೋಗಿ ಅವರ ಒಂದು ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ ಅವರು ಇದನ್ನು ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿ 160 ಕೋಟಿಯ ಒಂದು ವರದಿ ಏನು ಖರ್ಚಾಗಿ ಮಾಡಿದಂಥ ವರದಿಯನ್ನು ತೆಗೆದುಹಾಕ್ಬಿಟ್ಟು ಇವಾಗ ಹೊಸ ಸಮೀಕ್ಷೆಯನ್ನು ಮಾಡ್ತೀನಿ ಅಂತ ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ. 300 ಕೋಟಿಯನ್ನು ಖರ್ಚು ಮಾಡಿ ಈಗಾಗಲೇ ಜನಕ್ಕೆ ಒಂದು ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವರು ಯಾವತ್ತೂ ಕೂಡ ಹಿಂದುಳಿದ ವರ್ಗದವರಾಗಲಿ ಯಾವತ್ತೇ ಆಗಲಿ ಇದ್ರ ಪರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕಳೆದ ನೆಹರು ಕಾಲದಿಂದ ಇವತ್ತಿನವರೆಗೂ ಕೂಡ ಸಮೀಕ್ಷೆಗಳನ್ನು ಮಾಡಿಸಿಲ್ಲ. ಯಾವ್ಯಾವ ಸಮೀಕ್ಷೆಗಳು ಕೊಂಡಿದ್ರು ಎಲ್ಲವನ್ನೂ ಕೂಡ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಕೂಡ ಅವರ ಕುರ್ಚಿಗೋಸ್ಕರ ಈ ಒಂದು ಮತ್ತೆ ಒಂದು ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಇದಕ್ಕೆ ಜನಗಳು ಕೂಡ ಎಲ್ಲಿ ಹೋದ್ರೂ ಕೂಡ ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ 2027ರಲ್ಲಿ ಆಗುತ್ತೆ, ಇದಕ್ಕೆ ನೀವು ಸಹಕಾರ ಮಾಡ್ಕೊಂಡು ಹೋಗಿ ನೀವು ಮಾಡೋದು ನಿಲ್ಲಿಸಿ ಅನ್ನೋದು ಜನಗಳ ಒಂದು ಅಭಿಪ್ರಾಯ ಇದೆ. ಅದೇ ಥರದ ಅಭಿಪ್ರಾಯ ಇಲ್ಲಿ ಕೂಡ ಇರ್ತದೆ ಅಂತ ಒಂದು ಪಕ್ಷನೇ ಇರುವಾಗ ಹಿಂದೆ ಮಾಡಿದ್ದು 56 ಮಾಡಿದ್ರಿ. ನೀವೇ 2014 ನೀವು ಮುಖ್ಯಮಂತ್ರಿ ಆಗಿದ್ದಾಗ ಆ ವರದಿ ಕಾಂತರಾಜ್ ವರದಿ ಬಂತು, ಆಯಿತಾ? ಅದನ್ನು ನೀವು 5 ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ನೀವು ಮಂಡನೆ ಮಾಡಲಿಲ್ಲ. ಅದಾದಮೇಲೆ ಎರಡನೇ ಸತಿ ನೀವು ಮುಖ್ಯಮಂತ್ರಿ ಆದರೆ 2ನೇ ಸತಿ ಎಲ್ಲೋ ನೀವು ಆಗ ಒಂದು 3-4 ತಿಂಗಳಿಗೆ ನಿಮ್ಮ ಕುರ್ಚಿ ಅಲುಗಾಡಲಿಕ್ಕೆ ಶುರುವಾಯಿತು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರದ್ದೇ ಪಕ್ಷದ ಒಂದು ಕೆಲವು ಶಾಸಕರು ಹೇಳಿದ ಮೇಲೆ ಈ ಒಂದು ವರದಿಯನ್ನು ಜಯಪ್ರಕಾಶ್ ಹೆಗಡೆ ಅವರ ಒಂದು ವರದಿಯನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಅದನ್ನೂ ಮಾಡಿಲ್ಲ. ಜನಗಳು ಇವ್ರಿಗೆ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಇವ್ರು ಯಾವ ಸಮೀಕ್ಷೆನೂ ಮಾಡಲ್ಲ. ಹಿಂದೆ ಕೂಡ ಯಾವುದೂ ಕೂಡ ನೆಹರು ಕಾಲದಿಂದ ಇವತ್ತಿನವರೆಗೂ ಯಾವುದೂ ಮಾಡಿಲ್ಲ, ಮುಂದಕ್ಕೂ ಸಿದ್ದರಾಮಯ್ಯನವ್ರು ಮಾಡಲ್ಲ ಅನ್ನೋ ವಿಶ್ವಾಸ ಜನಕ್ಕೂ ಇದೆ. ಈಗ ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಆ ವರದಿ ಕಾಂತರಾಜ್ ವರದಿ ಬಂತು, ಆಯಿತಾ? ಅದನ್ನು ನೀವು 5 ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ನೀವು ಮಂಡನೆ ಮಾಡಲಿಲ್ಲ. ಅದಾದಮೇಲೆ ಎರಡನೇ ಸತಿ ನೀವು ಮುಖ್ಯಮಂತ್ರಿ ಆದರೆ 2ನೇ ಸತಿ ಎಲ್ಲೋ ನೀವು ಆಗ ಒಂದು 3-4 ತಿಂಗಳಿಗೆ ನಿಮ್ಮ ಕುರ್ಚಿ ಅಲುಗಾಡಲಿಕ್ಕೆ ಶುರುವಾಯಿತು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರದ್ದೇ ಪಕ್ಷದ ಒಂದು ಕೆಲವು ಶಾಸಕರು ಹೇಳಿದ ಮೇಲೆ ಈ ಒಂದು ವರದಿಯನ್ನು ಜಯಪ್ರಕಾಶ್ ಹೆಗಡೆ ಅವರ ಒಂದು ವರದಿಯನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಅದನ್ನೂ ಮಾಡಿಲ್ಲ. ಜನಗಳು ಇವ್ರಿಗೆ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಇವ್ರು ಯಾವ ಸಮೀಕ್ಷೆನೂ ಮಾಡಲ್ಲ. ಹಿಂದೆ ಕೂಡ ಯಾವುದೂ ಕೂಡ ನೆಹರು ಕಾಲದಿಂದ ಇವತ್ತಿನವರೆಗೂ ಯಾವುದೂ ಮಾಡಿಲ್ಲ, ಮುಂದಕ್ಕೂ ಸಿದ್ದರಾಮಯ್ಯನವ್ರು ಮಾಡಲ್ಲ ಅನ್ನೋ ವಿಶ್ವಾಸ ಜನಕ್ಕೂ ಇದೆ.